ನಾಳೆಯ ಒಂದು ವಿಶೇಷ ಶುಕ್ರವಾರದಿಂದ 2027ರವರೆಗೆ ಈ ಒಂದು 5 ರಾಶಿಯವರಿಗೆ ಮಾಡುವಂಥ ಕೆಲಸದಲ್ಲಿ ರಾಜಯೋಗ ಅನ್ನುವುದು ಸೃಷ್ಟಿಯಾಗ್ತಾ ಇದೆ. ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದೃಷ್ಟ ನಿಮ್ಮ ಪಾಲಾಗ್ತದೆ. ಸೊ 5 ರಾಶಿಗಳಿಗೆ ಯಾವೆಲ್ಲ ಅದೃಷ್ಟ ಇದೆ, ಯಾವ್ಯಾವ ಇವು ರಾಶಿ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಲಕ್ಷ್ಮೀದೇವರ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂಥ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಇದರಲ್ಲಿ ಮೊದಲ ರಾಶಿಯಾಗಿ ಮೇಷರಾಶಿಯವರಿಗೆ ನಾಳೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಮುಖವಾದ ಬದಲಾವಣೆಯಾಗ್ತದೆ. ಮುಖ್ಯವಾಗಿ ವೈಯಕ್ತಿಕ ಜೀವನದಲ್ಲಿ ಸಹ ಸಂತೋಷ ಹಾಗೂ ಪ್ರಗತಿ ಹೆಚ್ಚಾಗ್ತದೆ. ನೀವು ಮಾಡುವ ಕೆಲಸಗಳು ಸಮಾಜದಲ್ಲಿ ಗೌರವವನ್ನು ತಂದುಕೊಡ್ತದೆ. ಇನ್ನು ಎರಡನೇ ರಾಶಿಯಾಗಿ ಸಿಂಹರಾಶಿಯವರಿಗೆ ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತಂದರೆ ಅದರಲ್ಲಿ ಯಶಸ್ಸು ಸಿಗುವುದು ಪಕ್ಕ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ತರಬೇಕು, ಇಲ್ಲದಿದ್ದರೆ ತಪ್ಪಿಗೆ ನೀವೇ ಬೆಲೆ ತರಬೇಕಾಗ್ತದೆ. ನಿಮಗೆ ಅದೃಷ್ಟದ ಚಿಹ್ನೆ ಎಂದರೆ ದಾರ ಅಂತಲೇ ಹೇಳಬಹುದು. ಇನ್ನು ಮೂರನೇ ರಾಶಿಯಾಗಿ ಮಿಥುನ ರಾಶಿಯವರಿಗೆ ನಾಳೆಯಿಂದ ಕಷ್ಟದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ನಿಮ್ಮ ಪ್ರಯತ್ನಗಳು ಒಟ್ಟಿಗೆ ಲಾಭವನ್ನು ನೀಡುತ್ತದೆ. ಯಾವುದೇ ಪ್ರಮುಖ ವಿಷಯವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ನೀವು ಬಹಳ ದಿನಗಳಿಂದ ಹುಡುಕ್ತಾ ಇದ್ದ ಅವಕಾಶಗಳು ಸಿಗ್ತದೆ. ನಿಮಗೆ ಅದೃಷ್ಟದ ಚಿಹ್ನೆ ಯಾವುದಪ್ಪ ಅಂತ ಹೇಳಿದರೆ ಕಾರು ಅಂತಲೇ ಹೇಳ್ಬಹುದು. ಇನ್ನು ನಾಲ್ಕನೇ ರಾಶಿಯಾಗಿ ಕಟಕ ರಾಶಿಯವರಿಗೆ ಆಫೀಸ್ನಲ್ಲಿ ನಿಮಗೆ ಅಧಿಕಾರಿಗಳಿಂದ ನಿರೀಕ್ಷಿತ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗ್ತದೆ. ಆದಾಯ ಮತ್ತು ಆರೋಗ್ಯದ ಮೇಲೆ ಈ ದಿನ ಯಾವುದೇ ಪರಿಣಾಮ ಬೀರುವುದಿಲ್ಲ. ಹೆಚ್ಚು ಲಾಭವನ್ನು ಗಳಿಸುವ ದಿನ ಇದು. ವ್ಯಾಪಾರಗಳು ಸುಗಮವಾಗಿ ನಡೆಯುತ್ತದೆ. ಅದೃಷ್ಟದ ಚಿಹ್ನೆ ಇವರಿಗೆ ಕಣ್ಣು ಅಂತಲೇ ಹೇಳಬಹುದು. ಇನ್ನು ಐದನೇ ರಾಶಿಯಾಗಿ ಸಿಂಹರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲಿ ಉತ್ತಮ ಬೆಳವಣಿಗೆ ಕಂಡು ಬರ್ತದೆ. ಇದರಿಂದ ಮಾನಸಿಕವಾಗಿ ಸಂತೋಷವಾಗ್ತದೆ. ಅಲ್ಲದೆ ಇದು ಮನೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಕಾರಣವಾಗ್ತದೆ. ಅಂದುಕೊಂಡಿದ್ದ ಕೆಲಸಗಳು ಸರಾಗವಾಗಿ ಆಗ್ತದೆ. ಅದೃಷ್ಟದ ಚಿಹ್ನೆ ಇವರಿಗೆ ಕವರ್ ಅಂತಲೇ ಹೇಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರೂ ಓಂ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.